ನಮಸ್ಕಾರ ಸ್ನೇಹಿತರೆ. ಮುರುಡೇಶ್ವರದಲ್ಲಿ ಇರುವ ರಾವಣ ಮತ್ತೆ ಗಣೇಶನ ಆತ್ಮಲಿಂಗದ ಬಗ್ಗೆ ಕತೆ ಕೇಳೋಣ. ರಾವಣನು ತಾಯಿ ಕೈಕೇಯಿ ಶಿವನ ಭಕ್ತಿ, ಹೀಗಾಗಿ ಸಮುದ್ರದಲ್ಲಿ ಮಳೆಯಿಂದ ಶಿವಲಿಂಗವನ್ನು ಮಾಡಿ ಪೂಜೆ ಪುರಸ್ಕಾರ ಮಾಡ್ತಾ ಇರ್ತಾರೆ. ಆದರೆ ಪ್ರತಿ ಸಾರಿ ಅಲೆಗಳು ಜೋರಾಗಿ ಬಂದಾಗ ಆ ಲಿಂಗ ನೀರಲ್ಲಿ ಒಟ್ಟು ಹೋಗ್ತಾ ಇತ್ತು. ಇದನ್ನು ನೋಡಿದ ರಾವಣ, ನಾನು ನಿನಗೆ ಶಿವನ ಆತ್ಮಲಿಂಗವನ್ನೇ ತಂದು ಕೊಡ್ತೀನಿ ಹೇಳಿ ಪ್ರಮಾಣ ಮಾಡ್ತಾರೆ. ರಾವಣ ತನ್ನ ತಾಯಿಗೆ ಕೊಟ್ಟ ಭಾಷೆಯನ್ನು ಪೋಲ್ ಮಾಡಬೇಕು ಅಂತ ಹೇಳಿ ತಪಸ್ಸಿಗೆ ಕೂಡ್ತಾನೆ. ತಿಂಗಳೆಲ್ಲವೂ ಕಳೆದು ಹೋಗುತ್ತೆ, ಆದರೆ ಶಿವ ಒಲಿಯಲ್ಲ. ಅದಕ್ಕೆ ತುಂಬಾ ಕೋಪದಿಂದ ರಾವಣ ಇಡೀ ಕೈಲಾಸವನ್ನೇ ಎತ್ತಿ ಬಿಡ್ತಾನೆ. ಇದನ್ನು ನೋಡಿದ ಶಿವ ರಾವಣನ ಇಲ್ಲಿಯದ ಭಕ್ತಿಗೆ ಒಲಿದು ದರ್ಶನ ಕೊಡ್ತಾನೆ. ರಾವಣನ ತಪಸ್ಸಿಗೆ ಒಲಿದ ಶಿವ ಪ್ರತ್ಯಕ್ಷವಾಗಿ ಏನ್ ಬೇಕು ಅಂತ ಕೇಳಿದ್ರಷ್ಟರಲ್ಲಿ ನಾರದ ಮುನಿಗಳು ವಿಷ್ಣುವಿನ ಸಹಾಯದಿಂದ ರಾವಣ ಅಮರತ್ವ ಕೇಳಿದ ನಂತರ ಮಾಡ್ತಾರೆ. ಅದರ ಬದಲಾಗಿ ರಾಮನ ಶಿವನ ಹೆಂಡತಿಯಾದ ಪಾರ್ವತಿ ದೇವಿಯನ್ನೇ ಕೇಳಿಬಿಡ್ತಾನೆ ವರವಾಗಿ. ಅದೇ ರೀತಿ ಶಿವ ಕೂಡ ವರವನ್ನು ಕೊಟ್ಟು ಪಾರ್ವತಿ ದೇವಿಯನ್ನು ರಾವಣನ ಜೊತೆ ಕಳಿಸುತ್ತಾರೆ. ರಾವಣ ಪಾರ್ವತಿ ದೇವಿಯನ್ನು ಲಂಕೆಗೆ ಕರ್ಕೊಂಡು ಹೋಗುವಾಗ ನಾರದ ಮುನಿಗಳು, ಶಿವ ನಿಜವಾಗಿ ಪಾರ್ವತಿ ದೇವಿಯನ್ನು ನಿಮಗೆ ವರವಾಗಿ ನೀಡಿಲ್ಲ, ನಿಜವಾದ ಪಾರ್ವತಿ ದೇವಿ ಪಾತಾಳದಲ್ಲಿ ಇದ್ದಾರೆ, ನಿಮ್ಮ ಜೊತೆ ಇರುವರು ಪಾರ್ವತಿ ಇಲ್ಲ ಎಂದು ಕಾಳಿ ಸ್ವರೂಪದಲ್ಲಿ ಇರುವ ಪಾರ್ವತಿ ದೇವಿಯನ್ನು ತೋರಿಸ್ತಾರೆ. ರಾವಣ ಕಾಳಿ ಸ್ವರೂಪದಲ್ಲಿ ಇರುವ ಪಾರ್ವತಿ ದೇವಿಯನ್ನು ಕಾಡಲ್ಲಿ ಬಿಟ್ಟು ಮಂದೋದರಿಯನ್ನು ಪಾರ್ವತಿ ದೇವಿ ಅಂತ ತಿಳ್ಕೊಂಡು ಮಂದೋದರಿಯನ್ನು ಮದುವೆಯಾಗಿ ಲಂಕೆಗೆ ಕರ್ಕೊಂಡು ಹೋಗುತ್ತಾರೆ. ಲಂಕೆಯಲ್ಲಿ ತನ್ನ ತಾಯಿ ಕೈಕೇಯಿ ಲಿಂಗದ ಬಗ್ಗೆ ಕೇಳಿದಾಗ ರಾವಣನನ್ನು ಮೋಸ ಆಗಿರೋ ಅರಿವಾಗುತ್ತೆ. ಆದ್ದರಿಂದ ರಾವಣ ಶಿವನನ್ನು ಪ್ರಾರ್ಥಿಸುತ್ತಾ ಇನ್ನೊಂದು ಗರುಗರ ತಪಸ್ಸಿಗೆ ಕೂಡ್ತಾನೆ. ಈ ಬಾರಿ ಕೂಡ ಶಿವ ಬರದೇ ಇರುವುದನ್ನು ನೋಡಿ ಕೋಪದಿಂದ ರಾವಣ ಅವನ ಒಂದೊಂದು ತಲೆ ಕತ್ತರಿಸಿ ಶಿವನನ್ನು ಅರ್ಪಿಸುವುದಕ್ಕೆ ಶುರು ಮಾಡ್ತಾನೆ. ಇದನ್ನು ನೋಡಿದ ಶಿವ ರಾವಣ ಮುಂದೆ ಪ್ರತ್ಯಕ್ಷವಾಗಿ ಏನು ಬೇಕೋ ಕೇಳಿದಾಗ ರಾವಣನು ಶಿವನ ಆತ್ಮಲಿಂಗವನ್ನು ಕೇಳಿಬಿಡ್ತಾನೆ. ಶಿವನ ರಾವಣನ ಭಕ್ತಿಗೆ ಒಲಿದು ತನ್ನ ಆತ್ಮಲಿಂಗವನ್ನು ಕೊಟ್ಟು ಒಂದು ಶರ್ತವನ್ನು ನೀಡುತ್ತಾನೆ. ಅದು ಏನಂದ್ರೆ, ಆತ್ಮಲಿಂಗ ಏನಾದ್ರೆ ಮೆಲಕತ್ತಾಗದ್ರೆ ಆ ಜಾಗದಲ್ಲಿ ಅದು ಪ್ರತಿಷ್ಠಾಪನೆ ಆಗಿ ಅದರ ಎಲ್ಲ ಶಕ್ತಿಗಳು ಶಿವನಿಗೆ ಮರಳಿ ಬರುತ್ತೆ. ಇದನ್ನೆಲ್ಲ ನೋಡಿದ ನಾರದ ಮುನಿಗಳು ವಿಷ್ಣು ಹಾಗೆ ಗಣೇಶನ ಸಹಾಯಕ್ಕೆ ಮೋರೆ ಹೋಗ್ತಾರೆ. ರಾವಣ ದಾರಿಯಲ್ಲಿ ಹೋಗುವಾಗ ವಿಷ್ಣುವಿನ ಸಹಾಯದಿಂದ ಸುದರ್ಶ ಚಕ್ರವನ್ನು ಬಿಟ್ಟು ಸಂಜೆಯ ಮುಸ್ಕಾಗುವಂತೆ ನೋಡ್ಕೊಳ್ತಾರೆ. ಭಕ್ತಿನಿಷ್ಠೆ ಇರುವ ರಾವಣ ಸಂಜೆಯ ಆದ ಕಾರಣ ಸಂಧ್ಯಾವಂದನೆ ಮಾಡಬೇಕೆಂದು ಬ್ರಾಹ್ಮಣ ವೇಷದಲ್ಲಿ ಇರುವ ಗಣೇಶನ್ನು ಕರೆದು ಸಂಧ್ಯಾವಂದನೆ ಮುಗಿಸಿ ಬರೆಯುವ ಆತ್ಮಲಿಂಗವನ್ನು ಜೋಪಾನವಾಗಿ ನೋಡ್ಕೋಬೇಕು ಅಂತ ಕೇಳ್ಕೊತಾನೆ. ಗಣೇಶನ್ನು ಚಾಣಕ್ಷೇತನದಿಂದ, ನಾನು ನಿನ್ನನ್ನು 3 ಬಾರಿ ಕರೆಯುತ್ತೇನೆ, ಅಷ್ಟರಲ್ಲಿ ನೀನು ಬರದೇ ಹೋದರೆ ನಾನು ಲಿಂಗವನ್ನು ಇಲ್ಲೇ ಬಿಟ್ಟು ಹೋಗುತ್ತೇನೆ ಎಂದು ಕೇಳ್ಕೊತಾನೆ. ರಾವಣ ಈ ಷರತ್ತಿಗೆ ಒಪ್ಪಿಕೊಂಡು ಸಂಧ್ಯಾವಂದನೆ ಮಾಡಲು ಹೋಗುತ್ತಾನೆ. ಗಣೇಶ ಬುದ್ಧಿವಂತಿಕೊಂಡು 2 ಬಾರಿ ಮೆಲ್ಲಗೆ ಕರೆದು 3ನೇ ಬಾರಿ ಗಟ್ಟಿಯಾಗಿ ಕೂಗಿ ಆತ್ಮಲಿಂಗವನ್ನು ಮೆಲ್ಲದಲ್ಲಿ ಇಟ್ಟು ಬಿಡ್ತಾನೆ. ರಾವಣನಿಗೆ ಇಲ್ಲದ ಕೋಪ. ರಾವಣ ಕೋಪಗೊಂಡು ಅವನನ್ನು ಕೇಳದಷ್ಟರಲ್ಲಿ ವಿಷ್ಣು ತನ್ನ ಸುದರ್ಶ ಚಕ್ರವನ್ನು ಹಿಡಿಕೊಂಡು ಮುಸುಕನ್ನು ತೆಗೆಯುತ್ತಾನೆ. ಇದನ್ನು ನೋಡಿದ ರಾವಣ ತನಗೆ ಆಗಿದ ಮೋಸದ ಅರಿವಾಗಿ ಗಣೇಶನ ತಲೆ ಮೇಲೆ ಜೋರಾಗಿ ಹೊಡೆಯುತ್ತಾನೆ. ಮತ್ತೆ ಅದೇ ಸಿಟ್ಟಲ್ಲಿ ರಾವಣ ತನ್ನ ಪೂರ್ತಿ ಬಲದಿಂದ ಆತ್ಮಲಿಂಗವನ್ನು ನೆಲದಿಂದ ತೆಗೆಯುವ ಪ್ರಯತ್ನ ಮಾಡುತ್ತಾನೆ. ಆ ಪ್ರಯತ್ನದಲ್ಲಿ ಆತ್ಮಲಿಂಗ ಕೆಲವೋ ಚೂರಾಗಿ ಹಿಡಿದು 4 ಸ್ಥಳದಲ್ಲಿ ಇರುವುದು. ಆ 4 ಸ್ಥಳಗಳೇ ಸಜ್ಜೇಶ್ವರ, ಧಾರೇಶ್ವರ, ಗುಣವಂತೇಶ್ವರ ಹಾಗೂ ಮುರುಡೇಶ್ವರ. ಶಿವಕುಮಾರ್